ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಎನಿ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಫೇಸ್ಬುಕ್ಕಲ್ಲಿ ಇಮೇಲ್ ಅಡ್ರೆಸ್ನ ಯಾವ ಥರ ಲಿಂಕ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇಮೇಲ್ ಅಡ್ರೆಸ್ನ ಯಾಕೆ ಲಿಂಕ್ ಮಾಡಬೇಕಂದ್ರೆ, ಅಕಸ್ಮಾತ್ ನಿಮ್ಮ ಫೇಸ್ಬುಕ್ ಡಿಲೀಟ್ ಆಗೋದ್ರೆ ಇಮೇಲ್ ಅಡ್ರೆಸ್ ಹಾಕಿ ನಿಮ್ಮ ಫೇಸ್ಬುಕ್ ಅಕೌಂಟ್ನ ರಿಕವರಿ ಮಾಡ್ಕೊಳ್ಬೋದು. ಈ ವಿಡಿಯೋ ನೋಡ್ತಾ ಇರೋರು ಬೇಗ ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಯಾರಾದರೂ ಹೊಸರು ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದರೆ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಮೊದಲಿಲ್ಲಿ ಫೇಸ್ಬುಕ್ನ ಓಪನ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಇಲ್ಲಿ ಮೇಲ್ಗಡೆ 3 ಡಾಟ್ ಕಾಣುತ್ತೆ ನೋಡ್ಬೋದು. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎರಡನೇ ಆಪ್ಷನ್ ನೋಡ್ಬೋದು. ಇಲ್ಲಿ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಇರ್ಬೋದಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಸೆಟ್ಟಿಂಗ್ಸ್ ಮತ್ತು ಪ್ರೈವಸಿ ನಿಮ್ಮದು ಓಪನ್ ಆಗಿಬಿಡುತ್ತೆ. ಇಲ್ಲಿ ಈ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಅಕೌಂಟ್ ಸೆಂಟರ್ ಇದೆಯಲ್ಲ, ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಗೈಸ್ ಇಲ್ಲಿ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಇದೆ ನೋಡ್ಬೋದು. ಮೇಲ್ಗಡೆ ಪರ್ಸನಲ್ ಡೀಟೇಲ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಇವಾಗ ಇಲ್ಲಿ ಪಾಸ್ವರ್ಡ್ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತೆ, ಇಲ್ಲಿ ನೋಡ್ಬೋದು. ಇಲ್ಲಿ ನೆಕ್ಸ್ಟ್ ಯಾವುದು ಕ್ಲಿಕ್ ಮಾಡಬೇಕಂದ್ರೆ ಇಲ್ಲಿ ಸೆಕ್ಯೂರಿಟಿ ಚೆಕಪ್ ಅಂತ ಇದೆ ನೋಡ್ಬೋದು. ಕೆಳಗಡೆ ಸೆಕ್ಯೂರಿಟಿ ಚೆಕಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಕಾಂಟ್ಯಾಕ್ಟ್ ಇನ್ಫೋ ಅಂತ ಇದೆ ನೋಡ್ಬೋದು. ಇಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಮೇಲೆ ನಿಮ್ಮ ಮೊಬೈಲ್ ನಂಬರ್ ಅಷ್ಟೇ ಆ್ಯಡ್ ಇರುತ್ತೆ, ನಿಮ್ಮ ಜಿಮೇಲ್ ಅಕೌಂಟ್ ಇಲ್ಲಿ ಆ್ಯಡ್ ಇರಲ್ಲ. ಅದಕ್ಕೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಆ್ಯಡ್ ಇಮೇಲ್ ಅಂತ ಇದೆ ನೋಡ್ಬೋದು, ಆ್ಯಡ್ ಇಮೇಲ್ ಮೇಲೆ ಕ್ಲಿಕ್ ಕೊಡಿ. ಹಾಗೆ ನೋಡ್ಬೋದು ಇಲ್ಲಿ ಆ್ಯಡ್ ಇಮೇಲ್ ಅಡ್ರೆಸ್ ಬಂದುಬಿಡುತ್ತೆ. ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಎಂಟರ್ ಇಮೇಲ್ ಅಂತ ಇದೆ ನೋಡ್ಬೋದು. ಎಂಟರ್ ಇಮೇಲ್ ಮೇಲೆ ನಿಮ್ದು ಇಮೇಲ್ ಅಡ್ರೆಸ್ನ ಟೈಪ್ ಮಾಡಬೇಕಾಗತ್ತೆ. ಇವಾಗ ಒಂದು ಇಮೇಲ್ ಅಡ್ರೆಸ್ನ ಟೈಪ್ ಮಾಡ್ಕೊಳ್ತೀನಿ. ಈ ಅಕೌಂಟಿಗೆ ಒಂದು ಇಮೇಲ್ ಅಡ್ರೆಸ್ನ ಲಿಂಕ್ ಮಾಡಬೇಕಂದ್ರೆ ಒಂದು ಅಕೌಂಟ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ನಾನು ಇವಾಗ ನೋಡ್ಬೋದು, ಇವಾಗ ಟೈಪ್ ಮಾಡ್ಕೊಳ್ತೀನಿ. ನೋಡ್ಬೋದು ಒಂದು ಇಮೇಲ್ ಅಡ್ರೆಸ್ನ ನಾನು ಸೆಟ್ ಮಾಡಿಕೊಂಡೆ. ಇವಾಗ ಈ ಇಮೇಲ್ ಅಡ್ರೆಸ್ ನಾನು ಈ ಅಕೌಂಟ್ಗೆ ಲಿಂಕ್ ಮಾಡಬೇಕಂದ್ರೆ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡ್ಬೋದು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಆ ಇಮೇಲ್ ಅಡ್ರೆಸ್ಗೊಂದು ಕೋಡ್ ಬರುತ್ತೆ, ಆ ಕೋಡ್ನ ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮದು ಯಾವ ಇಮೇಲ್ ಅಡ್ರೆಸ್ ಇರುತ್ತೋ ಆ ಇಮೇಲ್ ಅಡ್ರೆಸ್ ಒಂದು ಕೋಡ್ ಬರುತ್ತೆ, ಆ ಕೋಡ್ನ ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡ ತಕ್ಷಣ ಗೈಸ್ ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಗೈಸ್ ಈ ಥರ ಇಂಟರ್ಫೇಸ್ ಬರುತ್ತೆ, ಇಲ್ಲಿ ನೋಡ್ಬೋದು. ಹಾಗೆ ಕ್ಲೋಸ್ ಅಂತ ಕೊಡಿ, ಸೆಲೆಕ್ಟ್ ಆಯ್ತು. ಇವಾಗ ನೋಡ್ಬೋದು ಇಲ್ಲಿ ಅಕೌಂಟ್ಗೆ ಜಿಮೇಲ್ ಅಡ್ರೆಸ್ ಆ್ಯಡ್ ಆಗಿದೆ ನೋಡ್ಬೋದು ಇಲ್ಲಿ. ಹಾಗೆ ಜಿಮೇಲ್ ಅಡ್ರೆಸ್ನ ಕೂಡ ಕ್ಯಾನ್ಸಲ್ ಕೂಡ ಮಾಡಲಿಕ್ಕಾಗುತ್ತೆ. ಮತ್ತೆ ಬೇರೆ ಈ ಜಿಮೇಲ್ ಅಡ್ರೆಸ್ನ ಆ್ಯಡ್ ಮಾಡಬೇಕಂದ್ರೆ ಜಿಮೇಲ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಿಲೀಟ್ ಇಮೇಲ್ ಅಂತ ಇದೆ ನೋಡ್ಬೋದು. ಡಿಲೀಟ್ ಇಮೇಲ್ ಮೇಲೆ ಕೊಟ್ಟರೆ ನಿಮ್ಮ ಡಿಲೀಟ್ ಇಮೇಲ್ ಆಗಿಬಿಡುತ್ತೆ. ಹಾಗೆ ಬೇರೆ ಇಮೇಲ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ಡಿಲೀಟ್ ಮಾಡಿದ್ರೆ ಆಯಿತು, ನಿಮ್ಮದು ಇಮೇಲ್ ಕೂಡ ಡಿಲೀಟ್ ಆಗಿ ಬೇರೆ ನಿಮ್ಮದು ಹೊಸ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಅಂದರೆ ಆ ಜಿಮೇಲ್ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ನೋಡ್ಬೋದು ಇಲ್ಲಿ ಡಿಲೀಟ್ ಮಾಡಿದೆ ನಾನು ಇವಾಗ. ಇಷ್ಟೇ ಗೈಸ್, ಸಿಂಪಲ್ ಆಗಿರುತ್ತೆ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ ಗೈಸ್. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದರೆ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್.